ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಹೋಟೆಲ್ನಾಗ ಪೂರಿ ಮತ್ತು ಕುರ್ಮಾ ಯಾವ ರೀತಿಯಾಗಿ ಮಾಡ್ತಾರಂತ ನಾವು ನಿಮಗೆ ತಿಳಿಸ್ಕೊಡಕತ್ತೇವಿ. ನೀವೇನರ ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡಾಕತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬಾಜೂಕ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕುವಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ಎಲ್ಲರಿಗಿಂತ ಮೊದಲ ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು. ಬರ್ರಿ ಹಂಗಾದ್ರೆ ಮೊದಲ ಪೂರಿ ಹಿಟ್ಟು ನಾದ್ಕೊಳ್ಳೋನು. ಮೊದಲಿಗೆ 1 ಕಪ್ ಅಷ್ಟ ಗೋಧಿ ಹಿಟ್ಟು ತಗೋಬೇಕು. ಸೇಮ್ ಅದ ಕಪ್ ಅಳತೆ ಒಳಗೆ ಮೈದಾ ಹಿಟ್ಟನ್ನು 1 ಕಪ್ ತಗೋಬೇಕು. ನೀವಿಲ್ಲಿ ಮೈದಾ ಹಿಟ್ಟು ಅಷ್ಟನ್ನು ಯೂಸ್ ಮಾಡ್ಬೋದು. ನಾವಿಲ್ಲಿ ಸ್ವಲ್ಪ ಹೆಲ್ದಿ ಆಗಿರ್ಲಿ ಅಂತ ಗೋಧಿ ಹಿಟ್ಟನ್ನು ಸಹ ಬಳಸಾತೇವಿ. ಅರ್ಧ ಕಪ್ ಅಳತಿ ಒಳಗೆ ಅರ್ಧ ಕಪ್ ಅಷ್ಟ ಚಿರೋಟಿ ರವೆ ಸಹ ಹಾಕತ್ತೇವಿ. 1 ಟೇಬಲ್ ಸ್ಪೂನ್ ಅಷ್ಟ ಕಡ್ಲಿ ಹಿಟ್ಟನ್ನು ಸಹ ಹಾಕತ್ತೇವಿ. ಕಡ್ಲಿ ಹಿಟ್ಟು ಹಾಕೋದ್ರಿಂದ ಪೂರಿ ತುಂಬಾ ರುಚಿಯಾಗಿ ಬರ್ತಾವು. ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟ ಸಕ್ಕರೆನೂ ಸಹ ಹಾಕಿ ಚಂದಾಗೆ ಮೊದಲು ಇದನ್ನ ಒಣ ಹಿಟ್ಟನ್ನು ಕಲಿಸ್ಕೋರಿ. ಆಮೇಲೆ ಸ್ವಲ್ಪ ನೀರು ಹಾಕೊಂಡ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೋಬೇಕಾಗ್ತೈತಿ. ಮೊದಲಿಗೆ ಭಾಳಷ್ಟ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಎಷ್ಟು ಬೇಕು ಅಷ್ಟ ನೀರು ಹಾಕೊಂಡ ಸಾಫ್ಟಾಗಿ ಇದನ್ನ ನಾದ್ಕೋಬೇಕು. ನೀವಿಲ್ಲಿ ನೋಡಾತಿರ್ಬೋದು, ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟನ್ನು ನೀವು ನಾದ್ಕೋಬೇಕಾಗ್ತೈತಿ. ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಕಡೆ ಚಂದಾಗೆ ಸ್ಪ್ರೆಡ್ ಮಾಡಿ ಇನ್ನೊಂದ್ಸಲ ಚಂದಾಗೆ ನಾದ್ಕೊಂಡ ಇದನ್ನು ಒಂದು ಪ್ಲೇಟ್ ಮುಚ್ಚಿ 1-2 ತಾಸಾದರೂ ನೀವು ಇದನ್ನು ನೆನೆಯಕ್ಕೆ ಬಿಡಬೇಕು. ಇದು ಹಿಟ್ಟು ಚಂದಾಗೆ ನೆನಿಲಿ ಅಲ್ಲಿವರೆಗೂ ನಾವು ಕುರ್ಮಾ ಮಾಡ್ಕೊಳ್ಳೋಣ. ಈಗಿಲ್ಲಿ ನೀವು ನೋಡಾತಿರುವಂಥ ಐಟಮ್ನ ಒಂದೊಂದಾಗಿ ಕುಕ್ಕರ್ದೊಳಗೆ ಹಾಕೋಣ. ಮೊದಲಿಗೆ 1 ಕಪ್ ಅಷ್ಟು ನೆನೆಸಿಟ್ಟಿರುವಂಥ ಒಣ ಬಟಾಣಿ, 1 ಕಪ್ ಅಷ್ಟು ಹೆಸರು ಕಾಳನ್ನು ಸಹ ಇಲ್ಲಿ ನೆನೆಸ್ಕೊಂಡು ನಾವು ಹಾಕಾಕತ್ತೇವಿ. ಆಮೇಲೆ 1 ಉಳ್ಳಾಗಡ್ಡಿ, 1 ಬಟಾಟಿ, 1 ಟೊಮೆಟೊ ಈ ಥರ ಕಟ್ ಮಾಡ್ಕೊಂಡು ನೀವು ಇದ್ರೊಳಗೆ ಹಾಕಬೇಕಾಗ್ತೈತಿ. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ನೀವು ನೋಡಿಕೊಂಡು ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನೂ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು 2 ವಿಸಲ್ ನೀವು ಕೂಗಿಸ್ಕೋಬೇಕಾಗ್ತೈತಿ. ಇದು ಜಾಸ್ತಿ ಕುದಿಬಾರ್ದು, ಒಂದು 80% ಅಷ್ಟು ಕುದ್ರೆ ಸಾಕು, ಅಂದ್ರೆ ಕುರ್ಮಾ ಚಂದಾಗೆ ಬರ್ತೈತಿ. ಈಗ ಕುರ್ಮಾಕ್ ಬೇಕಾಗಿರುವಂಥ ಮಸಾಲಿನ ರುಬ್ಕೊಂಡು ಬರೋಣ ಬರ್ರಿ. ಇಲ್ಲಿ ಒಂದು ಅರ್ಧ ಕಪ್ ಅಷ್ಟ ಹಸಿ ಕೊಬ್ಬರಿನ ತೊಗೊಳಕತ್ತೇವಿ. 1-2 ಬೆಳ್ಳುಳ್ಳಿ ಗಡ್ಡಿನ ತೊಗೊಳಕತ್ತೇವಿ. 1 ಇಂಚಷ್ಟ ಹಸಿ ಶುಂಠಿ ತೊಗೊಳಕತ್ತೇವಿ. ಸ್ವಲ್ಪ ಕೊತ್ತಂಬರಿ ಸಹ ಹಾಕಿ ಇದನ್ನ ಚಂದಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ ತೊಗೊಂಬರ್ಬೇಕಾಗ್ತೈತಿ. ಈಗ ಕುದಿಯಾಕಿಟ್ಟಿರುವಂಥ ಕಾಳುಗಳು ಮತ್ತು ಬಟಾಟಿನ ಒಂದ್ಸಲ ಚೆಕ್ ಮಾಡ್ಕೊಂಬರೋಣ ಬರ್ರಿ. ನೋಡ್ರಿ, ಈಗ ಇವು ಇಷ್ಟು ಕುದ್ರೆ ಸಾಕು, ಜಾಸ್ತಿ ಕುದಿಯೋದು ಬೇಡ. ಈಗ ಇದನ್ನ ಒಗ್ಗರ್ಣೆ ಹಾಕೊಳ್ಳೋಣ. 1 ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟ ಸಾಸಿವೆ ಹಾಕೋಬೇಕು. ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟ ಜೀರಿಗೆನೂ ಸಹ ಹಾಕೊಂಡು ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಇದನ್ನ ಚಂದಾಗೆ ಮಿಕ್ಸ್ ಕೊಡಬೇಕು. ಈಗ ಒಗ್ಗರ್ಣೆ ಇದು ಚಂದಾಗೆ ಬಿಸಿ ಆದ್ಮೇಲೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಇದ್ರೊಳಗೆ ಹಾಕಿ ಚಂದಾಗೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕಿ ಇದನ್ನ ಚಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಖಾರ ಸ್ವಲ್ಪ ಕುದಿ ಬಂದಾದ್ಮೇಲೆ ನಾವು ಕುದಿಸಿಟ್ಕೊಂಡಿರುವಂಥ ಬಟಾಟೆ ಮತ್ತು ಎಲ್ಲ ಕಾಳುಗಳನ್ನು ಇದ್ರಾಗ ಹಾಕಿ ಚಂದಾಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಕಾಳುಗಳನ್ನ ಬೇಯಿಸ್ಬೇಕಾದ್ರನ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೇವೆ. ಆಮೇಲೆ ನೋಡ್ಕೊಂಡ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡ ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟ ಗರಂ ಮಸಾಲೆನೂ ಸಹ ಹಾಕಿ ಚಂದಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನು 5 ನಿಮಿಷ ಕುದಿಸ್ಕೋಬೇಕಾಗ್ತೈತಿ. ಇದು ಚಂದಾಗೆ ಕುದಿ ಬಂದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಂಡ್ರೆ ನಿಮಗೆ ಹೋಟೆಲ್ ಸ್ಟೈಲ್ನಾಗ ಕುರ್ಮಾ ರೆಡಿ ಆಗ್ತೈತಿ. ಈಗ ಪುರಿ ಹಿಟ್ಟು 2 ತಾಸು ನೆನೆಯಾಕಿಟ್ಟಿದ್ವಿ ನಾವು. ಈಗ ಇದು ಚಂದಾಗೆ ಸಾಫ್ಟಾಗಿ ನೆನೆದು ಬಂದೈತಿ. ಈಗ ಒಂದೊಂದು ಸಣ್ಣ ಉಳ್ಳಿಗಳನ್ನು ತೊಗೊಂಡ ನಾವು ಪುರಿನ ಲಟ್ಟಿಸ್ಕೋಬೇಕಾಗ್ತೈತಿ. ಸ್ವಲ್ಪ ಹಿಟ್ಟು ಹಚ್ಚಿ ಚಂದಾಗೆ ಲಟ್ಟಿಸ್ಕೋಬೇಕು. ಬೇಕಾದ್ರೆ ನೀವಿಲ್ಲಿ ಎಣ್ಣೆನೂ ಹಚ್ಚಿ ಲಟ್ಟಿಸ್ಕೋಬೋದು. ನಾವು ಸ್ವಲ್ಪ ಹಿಟ್ಟು ಹಚ್ಚಿನ ಲಟ್ಟಿಸ್ಕೋತೇವಿ. ಜಾಸ್ತಿ ಹಿಟ್ಟನ್ನು ಹಚ್ಕೋಬಾರ್ದು, ಯಾಕಂದ್ರೆ ಅದು ಎಲ್ಲ ಎಣ್ಣೆ ಒಳಗೆ ಉದುರ್ಕೊಂಡು ಹೋಗ್ತೈತಿ. ಈಗ ಉಳಿದಿರುವಂಥ ಎಲ್ಲ ಪುರಿಗಳನ್ನು ಒಂದೇ ಸೈಜ್ನೊಳಗೆ ನಾವು ಲಟ್ಟಿಸಿ ತಗೊಳ್ಳೋಣ. ನಾವಿಲ್ಲಿ 1 ಕಡಾಯಿದಾಗ ಮೊದಲಿಗೆ ಎಣ್ಣೆ ಬಿಸಿ ಮಾಡಕ್ಕಿಟ್ಟಿದ್ವಿ. ಈಗ ಒಂದೊಂದು ಪುರಿಗಳನ್ನು ಎಣ್ಣೆ ಒಳಗೆ ಹಾಕಿ 2 ಬದಿಗೆ ಚಂದಾಗೆ ಫ್ರೈ ಮಾಡ್ಕೊಂಡ್ರೆ ಎಷ್ಟು ಮಸ್ತಾಗಿ ಪುರಿ ಉಬ್ಬಿ ಬರ್ತಾವ್ರಿ. ಈಗ ಉಳಿದಿರುವಂಥ ಎಲ್ಲ ಪುರಿಗಳನ್ನು ಎಣ್ಣೆ ಒಳಗೆ ಹಾಕಿ ಚಂದಾಗೆ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಈ ರೆಸಿಪಿ ಹೆಂಗನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸ್ವಲ್ಪರ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.